ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ತುಲಾರಾಶಿಯವರಿಗೆ 2025 ಯಾವ ರೀತಿ ಅಂತ ಒಂದು ಫಲಗಳು ಕೊಡುತ್ತೆ ಅನ್ನೋದು ಹೇಳೋಕ್ಕೆ ಬಂದರೆ, ವಿಶೇಷವಾಗಿ ನಿಮಗೆ ಸ್ಟಾರ್ಟಿಂಗಲ್ಲಿ ನಿಮಗೆ ಒಂದು ಒಳ್ಳೆಯ ಒಂದು ಗುಡ್ ನ್ಯೂಸ್ ಸಿಗುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಅದು ನಿಮ್ಮ ಕಾರ್ಯಕ್ಷೇತ್ರದಲ್ಲಾದರೂ ಆಗಿರಲಿ ಅಥವಾ ನಿಮ್ಮ ಒಂದು ವ್ಯಾಪಾರ ಸ್ಥಳದಲ್ಲಾದರೂ ಆಗಿರಲಿ, ನಿಮಗೆ ಕರಿಯರ್ ವೈಸು ನಿಮಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಅನ್ನೋದು ನಿಮಗೆ ವರ್ಷದ ಒಂದು ಸ್ಟಾರ್ಟಿಂಗಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇದರಿಂದ ನಿಮಗೆ ಕರಿಯರ್ ವೈಸು ತುಂಬ ಹೆಲ್ಪ್ ಆಗುತ್ತೆ. ಆದರೆ ಇನ್ನೊಂದು ವಿಷಯ ನೀವೇ ನೆನ್ಪಿಟ್ಕೊಬೇಕು ಅಂದರೆ, ಈ ಒಂದು ಏಪ್ರಿಲ್, ಮೇ, ಜೂನ್ ಈ ಒಂದು 3 ತಿಂಗಳು ನಿಮಗೆ ನಿಮ್ಮ ಒಂದು ಹೈಯರ್ ಅಥಾರಿಟೀಸು ಅಂದರೆ ನಿಮ್ಮ ಒಂದು ಬಾಸ್ ಆಗಲಿ ಅಥವಾ ನಿಮ್ಮ ಮೇಲೆ ಯಾರು ಕೆಲಸ ಮಾಡ್ತಿರ್ತಾರೆ ಅಂದರೆ ಒಂದು ಹೈಯರ್ ಪೊಸಿಷನಲ್ಲಿ ಇರ್ತಾರಲ್ಲ, ಮ್ಯಾನೇಜರ್ಗಳಾಗಲಿ, ಅವರಿಂದ ನಿಮಗೆ ತೊಂದರೆಗಳು ಜಾಸ್ತಿ ಬರುವಂಥದ್ದು ಚಾನ್ಸಸ್ ಇರುತ್ತೆ. ಇದು ಸ್ಪೆಷಲಿ ಪ್ರೈವೇಟಲ್ಲಿ ಅಥವಾ ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಿರೋರಿಗೆ ಮಾತ್ರ. ಇದು ವ್ಯಾಪಾರಿಗಳಿಗೆ ಏನು ತೊಂದರೆ ಇರೋದಿಲ್ಲ. ಬಟ್ ಯಾರಾದರೂ ಕೈ ಕೆಳಗಡೆ ಕೆಲಸ ಮಾಡ್ತಿದ್ದೀರ ಅಂದರೆ ನಿಮ್ಮ ಮೇಲಾಧಿಕಾರಿಗಳಿಂದ ನಿಮಗೆ ತೊಂದರೆ ಆಗೋ ಚಾನ್ಸಸ್ಗಳು ಈ ಒಂದು ತಿಂಗಳು ತುಂಬ ಜಾಸ್ತಿ ಇರುತ್ತೆ. ಈ ಒಂದು ವರ್ಷದ ಒಂದು 3 ತಿಂಗಳಲ್ಲಿ ಜಾಸ್ತಿ ಇರುತ್ತೆ. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ವಿಶೇಷವಾಗಿ ನೀವು ಈ ಒಂದು ವರ್ಷ ಅಂತಲ್ಲ, ನೀವು ಮದ್ಯಪಾನ ಮಾಡೋರಾಗಿದ್ದರೆ ಅಥವಾ ಧೂಮಪಾನ ಮಾಡೋರಾಗಿದ್ದರೆ ಈ ಒಂದು ವರ್ಷ ವಿಶೇಷವಾಗಿ ನಿಮಗೆ ಲಿವರ್ಗೆ ಸಂಬಂಧಪಟ್ಟಂಥ ತೊಂದರೆಗಳು ಜಾಸ್ತಿ ಬರೋಂಥ ಚಾನ್ಸಸ್ ಇರುತ್ತೆ. ಈ ಒಂದು ಕಾರಣದಿಂದಾಗಿ ಆ ಒಂದು ಅಭ್ಯಾಸಗಳು ನಿಮಗೆ ಇದೆ ಅಂತ ಹೇಳಿದ್ರೆ ಆದಷ್ಟು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿ ಈ ಒಂದು ವರ್ಷ. ಯಾಕೆಂದರೆ ನಿಮ್ಮ ಲಿವರ್ ಫೇಲ್ ಆಗುವಂಥ ಚಾನ್ಸಸ್ ಇರುತ್ತೆ ಅಥವಾ ಲಿವರ್ಗೆ ಸಂಬಂಧಪಟ್ಟಂಥ ಯಾವುದಾದ್ರು ಒಂದು ಕಾಯಿಲೆಗಳು ನಿಮಗೆ ಬರೋಂಥ ಚಾನ್ಸಸ್ ಜಾಸ್ತಿ ಇಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಆದಷ್ಟು ಇದನ್ನು ಆಲ್ರೆಡಿ ನಿಮಗೆ ಈ ಒಂದು ಹ್ಯಾಬಿಟ್ ಇತ್ತು ಅಂದರೆ ಅದನ್ನು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ವಿಶೇಷವಾಗಿ ಯಾಕೆ ಈ ರೀತಿ ನಿಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರುತ್ತೆ ಅಂದರೆ, ಶನಿ 6ನೇ ಮನೆಯಲ್ಲಿದ್ದಾನೆ. 6ನೇ ಮನೆಯಲ್ಲಿದ್ದಾಗ 12ನೇ ಮನೆಯನ್ನು ನೋಡ್ತಿರ್ತಾನೆ. ಈ ಒಂದು ಕಾರಣದಿಂದಾಗಿ ನಿಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಜಾಸ್ತಿ ಬರುತ್ತೆ. ಅದರಲ್ಲೂ ಕೂಡ ನಾನು ಮುಂಚೆ ಹೇಳಿದಾಗೆ ಲಿವರ್ಗೆ ಸಂಬಂಧಪಟ್ಟಂಥ ಸಮಸ್ಯೆ ನಿಮಗೆ ಸ್ಪೆಷಲ್ ಆಗಿ ಬರುತ್ತೆ. ಅದನ್ನು ನೀವು ಕಂಟ್ರೋಲ್ ಮಾಡಬೇಕಾಗತ್ತೆ. ಇನ್ನು ಗುರು ನಿಮಗೆ ತುಂಬ ಸಪೋರ್ಟ್ ಮಾಡ್ತಾನೆ ಈ ಒಂದು ವರ್ಷ ಅಂತಲೇ ಹೇಳ್ಬೋದು. ಯಾಕಂದರೆ ಗುರು ನಿಮ್ಮ ರಾಶಿಯಲ್ಲಿ 9ನೇ ಮನೆಯಲ್ಲಿರ್ತಾನೆ. 9ನೇ ಮನೆಯಲ್ಲಿ ಗುರು ಇದ್ದಾಗ ನಿಮಗೆ ಆದಷ್ಟು ನಿಮಗೆ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಒಂದು ರೆಸ್ಪೆಕ್ಟ್ ಅನ್ನೋದು ಸಿಗುತ್ತೆ. ಯಾವುದೋ ಒಂದು ಕೆಲಸವನ್ನು ನೀವು ಪರ್ಫಾರ್ಮ್ ಮಾಡಿರ್ತೀರ, ಆ ಒಂದು ಕೆಲಸಕ್ಕೆ ತಕ್ಕಂಥ ಒಂದು ಏನಂತಾರೆ ಪ್ರೋತ್ಸಾಹ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಅಥವಾ ಕೆಲಸಕ್ಕೆ ತಕ್ಕಂಥ ರಿಸಲ್ಟ್ ಅನ್ನೋದು ಸಿಗುತ್ತೆ, ಪಾಸಿಟಿವ್ ರಿಸಲ್ಟು. ಹಾಗೆ ನಿಮ್ಮ ಒಂದು ಕೊಲೀಗ್ಸಿಂದ ನಿಮಗೆ ಒಂದು ಒಳ್ಳೆಯ ರೆಸ್ಪೆಕ್ಟ್ ಅನ್ನೋದು ಕೂಡ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ನಿಮ್ಮ ತಂದೆ ತಾಯಿಗೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಗುರುವಿನಿಂದ ಅಂತಲೇ ಹೇಳ್ಬೋದು. ಅಂದರೆ ನಿಮ್ಮ ತಂದೆ ಏನಾದರೂ ಬಿಸ್ನೆಸ್ ಮಾಡ್ತಿದ್ದಾರೆ, ನಿಮ್ಮ ತಂದೆ ಯಾವ್ದಾದ್ರು ಒಂದು ಹೊಸ ಕೆಲಸಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂದರೆ, ಹೊಸ ಬಿಸ್ನೆಸ್ ಏನಾದ್ರು ಟ್ರೈ ಮಾಡ್ತಿದ್ದಾರೆ, ಹೊಸ ಕೆಲಸ ಏನಾದ್ರು ಟ್ರೈ ಮಾಡ್ತಿದ್ದಾರೆ ಅಂದರೆ ಅದರಿಂದ ಅವ್ರಿಗೆ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು. ಅಂದರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಅವ್ರಿಗೆ ವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ತುಲಾರಾಶಿಯವರಿಗೆ ಈ ಒಂದು ವರ್ಷ ವಿಶೇಷವಾಗಿ ನಿಮಗೆ ನಿಯತ್ತಿನ ಒಂದು ಬೆಲೆ ಏನು ಅಂತ ಗೊತ್ತಾಗುತ್ತೆ. ಏನಕ್ಕೆ ಅಂದರೆ, ನೀವು ಮೀಟ್ ಆಗುವಂಥ ಒಂದು ಕೆಲವೊಂದು ಜನಗಳು ಅಂದರೆ ಈ ಒಂದು ವರ್ಷ ನಿಮಗೆ ಹೊಸ ಫ್ರೆಂಡ್ಶಿಪ್ಗಳು ಕೂಡ ಆಗುತ್ತೆ. ಅವರ ಒಂದು ನಿಯತ್ತಿನ ಒಂದು ಮಾತುಗಳು ಅಥವಾ ಅವರು ನಡ್ಕೊಳ್ಳುವಂಥ ಕೆಲವೊಂದು ರೀತಿಗಳು ನಿಮಗೆ ತುಂಬ ಇಷ್ಟ ಆಗುತ್ತೆ. ಇದರಿಂದ ನಿಯತ್ತಿಗೆ ಎಷ್ಟು ಬೆಲೆ ಇದೆ ಅಂತ ಕೂಡ ನಿಮಗೆ ಒಂದು ಅನುಭವ ಆಗುತ್ತೆ.
ಹಾಗಾಗಿ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಕೂಡ ಜಾಸ್ತಿ ಆಗುವಂಥ ಚಾನ್ಸಸ್ಗಳು ನಿಮಗೆ ಈ ಒಂದು ವರ್ಷ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಈ ಒಂದು ವರ್ಷ ವಿಶೇಷವಾಗಿ ನಿಮ್ಮ ಒಂದು ಆಹಾರ ಪದ್ಧತಿಯಲ್ಲಿ ನೀವು ಸ್ವಲ್ಪ ಬದಲಾವಣೆಗಳನ್ನ ಮಾಡ್ಕೊಬೇಕಾಗತ್ತೆ. ಯಾಕಂದರೆ ವೇಟ್ ಗೇನ್ ಆಗುವಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಕಾಣ್ತಿದೆ ಈ ಒಂದು ವರ್ಷ. ನಿಮ್ಮ ಒಂದು ತಿನ್ನೋವಂಥ ಒಂದು ಪೋರ್ಷನ್ಗಳು, ಅಂದರೆ ನೀವು ಎಷ್ಟು ತಿಂತೀರೋ ಅದ್ರ ಬಗ್ಗೆ ನಿಮಗೆ ಸ್ವಲ್ಪ ಗಮನ ಇರಬೇಕಾಗತ್ತೆ. ನಿಮಗೆ ಗೊತ್ತಿರಲ್ಲ ನೀವು ಏನೋ ರೋಡಲ್ಲಿ ಹೋಗ್ತಿರ್ತೀರ, ಯಾವುದೋ ಪಾನಿಪುರಿ ಇಷ್ಟ ಆಗಿರುತ್ತೆ, ತಿಂತೀರಾ, ಬಟ್ ಅದರಿಂದ ಆಗ್ತಿರುವಂಥ ನೆಗೆಟಿವ್ ಎಫೆಕ್ಟ್ ಏನಪ್ಪ ಅಂದರೆ ನೀವು ವೇಟ್ ಗೇನ್ ಆಗ್ತಿರ್ತೀರ. ಸೊ ಇದ್ರ ಬಗ್ಗೆ ಎಲ್ಲ ನೀವು ತಲೆ ಕೆಡಿಸ್ಕೊಳ್ಳೇಬೇಕಾಗುತ್ತೆ. ಯಾಕಂದರೆ ಈ ವರ್ಷದ ಒಂದು ಅಂತ್ಯದ ಒಳಗಡೆ ನಿಮ್ಮ ಒಂದು ವೇಟು ತುಂಬ ಜಾಸ್ತಿ ಆಗಿರುತ್ತೆ, ಸ್ವಲ್ಪ ಗುಂಡಿಗಾಗಿರ್ತೀರ. ಸೊ ಇದು ಅಷ್ಟೊಂದು ಒಳ್ಳೆಯ ವಿಷಯ ಅಲ್ಲ. ಹಾಗೆ ಎಕ್ಸಸೈಸ್ ಕೂಡ ಮಾಡೋಕ್ಕೆ ಟೈಮ್ ಸಿಕ್ಕಿದ್ರೆ ನೀವು ಆದಷ್ಟು ಎಕ್ಸಸೈಸ್ಗಳನ್ನ ಕೂಡ ನೀವು ಮಾಡ್ತಾಯಿದ್ರೆ ನಿಮಗೆ ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ. ಈ ಒಂದು ವರ್ಷ ಹೆಲ್ತ್ ವೈಸು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಅಂದರೆ ಎಕ್ಸಸೈಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ತುಲಾರಾಶಿಯವರಿಗೆ ಈ ಒಂದು ವರ್ಷ ಖರ್ಚು ವೆಚ್ಚಗಳು ಕೂಡ ಜಾಸ್ತಿ ಆಗುವಂಥ ಚಾನ್ಸಸ್ಗಳು ಇರುತ್ತೆ ಅಂತಲೇ ಹೇಳ್ಬೋದು. ನಾನು ಮುಂಚೆನೇ ಹೇಳಿದೆ, ಸ್ಟಾರ್ಟಿಂಗಲ್ಲಿ ನಿಮಗೆ ಒಂದು ಒಳ್ಳೆ ಸರ್ಪ್ರೈಸ್ ಅನ್ನೋದು ಸಿಗುತ್ತೆ ಅಂತ, ಒಳ್ಳೆ ಆಪರ್ಚುನಿಟಿ ಅನ್ನೋದು ಕೂಡ ಸಿಗುತ್ತೆ. ಆ ಆಪರ್ಚುನಿಟಿ ಜೊತೆಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಏನೋ ವೃದ್ಧಿ ಆಗುತ್ತೆ, ಅದ್ರ ಜೊತೆಗೆ ನಿಮಗೆ ಅಧಿಕ ಖರ್ಚು ಅನ್ನೋದು ಕೂಡ ಜಾಸ್ತಿ ಆಗುತ್ತೆ. ಅಂದರೆ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಈ ಥರ ಒಂದು ಖರ್ಚು ಮಾಡ್ಬೋದು ಅಂತ, ಆ ಥರ ಒಂದು ಖರ್ಚು ಮಾಡಿಬಿಟ್ಟಿರ್ತೀರ. ನೀವು ಖರ್ಚು ಮಾಡಿದ್ಮೇಲೆ ನಿಮ್ಗೆ ರಿಯಲೈಸ್ ಆಗುತ್ತೆ ಇದಕ್ಕೇನೇ ಖರ್ಚು ಮಾಡಿದೆ ಅಂತ. ಹಾಗಾಗಿ ಏನೇ ಒಂದು ಖರ್ಚು ಮಾಡೋಕ್ಕಿಂತ ಮುಂಚೆ, ಏನೇ ಒಂದು ಹಣ ಸ್ಪೆಂಡ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ, ನಾನು ಇದಕ್ಕೆ ಹಣ ಸ್ಪೆಂಡ್ ಮಾಡ್ತಿದ್ದೀನಿ, ಇದರಿಂದ ನನಗೆ ಒಳ್ಳೆಯದಾಗುತ್ತಾ, ಈ ಒಂದು ವಸ್ತು ನಾನೇನು ತೊಗೊತಿದ್ದೀನಿ ಅದರಿಂದ ನನಗೆ ಯೂಸ್ ಆಗುತ್ತಾ ಅಂತ ಯೋಚನೆ ಮಾಡಿ ನೀವು ಅದನ್ನು ಖರೀದಿ ಮಾಡಬೇಕಾಗತ್ತೆ. ಇಲ್ಲಾಂದರೆ ಸಾಕಷ್ಟು ಲಾಸಲ್ಲಿ ಇರ್ತೀರ ವರ್ಷದ ಕೊನೆಯಲ್ಲಿ. ಹಾಗಾಗಿ ಹಣ ಸ್ಪೆಂಡ್ ಮಾಡಿದ್ರೆ ನೀವು ಸ್ವಲ್ಪ ಯೋಚನೆ ಮಾಡಿ ಸ್ಪೆಂಡ್ ಮಾಡಿದ್ರೆ ಒಳ್ಳೆಯದು. ಇನ್ನು ವಿದ್ಯಾರ್ಥಿಗಳ ಒಂದು ವಿಷಯಕ್ಕೆ ಬಂದರೆ ಈ ವರ್ಷ ನೀವು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಏನಕ್ಕೆ ಅಂದರೆ ಈ ಒಂದು ವರ್ಷ ಏನಪ್ಪ ಅಂದರೆ ನಿಮಗೆ ಡಿಸ್ಟ್ರಾಕ್ಷನ್ಸ್ಗಳು ತುಂಬ ಜಾಸ್ತಿ ಇರುತ್ತೆ. ಅಂದರೆ ಈ ಟೈಮಲ್ಲಿ ಏನೋ ಒಂದು ಟ್ರಿಪ್ಗೆ ಹೋಗೋಣ, ಎಂಜಾಯ್ ಮಾಡೋಣ, ಅದು ಮಾಡೋಣ ಅಂತ ಥಿಂಕಿಂಗ್ ಬರೋದು ತುಂಬ ಜಾಸ್ತಿ ಇರುತ್ತೆ. ಈ ಒಂದು ಕಾರಣದಿಂದಾಗಿ ಓದಿನ ಮೇಲೆ ನೀವು ಗಮನ ಕೊಡಬೇಕಾಗತ್ತೆ. ಯಾಕಂದರೆ ಓದೆಲ್ಲ ಮುಗಿದ ಮೇಲೆ ನಿಮಗೆ ಯಾರು ಬಂದ್ಬಿಟ್ಟು ನೀನೆಷ್ಟು ಎಂಜಾಯ್ ಮಾಡಿದೆ, ಎಷ್ಟು ಎಷ್ಟು ತಿರುಗಾಡಿದೆ ಅದೆಲ್ಲ ಯಾರೂ ಕೇಳಲ್ಲ. ಏನು ಅಚೀವ್ ಮಾಡಿದೆಯಾ, ಏನು ಓದಿದೆಯಾ, ಎಷ್ಟು ಮಾರ್ಕ್ಸ್ ತೆಗೆದಿದೆಯಾ ಅಂತ ಕೇಳ್ತಾರೆ. ನಿಮ್ಮೊಂದು ಮಾರ್ಕ್ಸ್ ಕಾರ್ಡ್ ವೈಸ್ ಅಂತ ಬಂದಾಗ, ನಿಮ್ಮೊಂದು ಸ್ಕೋರ್ ವೈಸ್ ಅಂತ ಬಂದಾಗ ಅದನ್ನೇ ಕೇಳ್ತಾರೆ. ನೀವು ಕೆಲಸ ಪಡ್ಕೊಳ್ಳೋದಕ್ಕಾಗಲಿ, ನೀವೊಂದು ಸಕ್ಸಸ್ಫುಲ್ ಮನುಷ್ಯ ಆಗಬೇಕು ಅಂದರೂ ನಿಮಗೆ ಅದೇ ಮೇನಾಗಿ ಕೇಳೋದು. ಸೊ ಈ ಒಂದು ಕಾರಣದಿಂದಾಗಿ ನೀವು ಇವಾಗ ಸ್ವಲ್ಪ ಹಾರ್ಡ್ ವರ್ಕ್ ಮಾಡೋಂಥ ಒಂದು ಟೈಮು ಹಾರ್ಡ್ ವರ್ಕ್ ಮಾಡಿ, ನಂತರ ನೀವು ಒಳ್ಳೆ ರೀತಿಯಲ್ಲಿ ದುಡಿತಾ ಇದ್ದೀರಾ ಅಂದಾಗ ನೀವು ಎಂಜಾಯ್ ಮಾಡೋದೆಲ್ಲ ಇದ್ದಿದ್ದೆ. ಸೊ ಈ ಒಂದು ಸಮಯದಲ್ಲಿ ನೀವು ಹಾರ್ಡ್ ವರ್ಕ್ ಅನ್ನೋದು ಮಾಡಬೇಕಾಗತ್ತೆ. ಇನ್ನು ರಿಲೇಷನ್ಶಿಪ್ ವೈಸ್ ಅಂತ ಬಂದಾಗ ಕೂಡ ಅಷ್ಟೊಂದು ಈ ಒಂದು ವರ್ಷ ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದು. ನೀವು ಲವ್ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಅಂದರೆ ನಿಮ್ಮ ಪಾರ್ಟ್ನರಿಂದ ನಿಮಗೆ ಒಳ್ಳೆಯ ಸಪೋರ್ಟ್ ಅನ್ನೋದು ಸಿಗೋದಿಲ್ಲ. ಯಾವುದಾದ್ರು ಒಂದು ಕೆಲಸ ಮಾಡೋಕ್ಕೆ ಹೋಗ್ತಿದ್ದೀರಾ ಅಂದರೆ ನಿಮಗೆ ಅವರಿಂದ ಸಿಗಬೇಕಾದಂಥ ಒಂದು ಸಪೋರ್ಟ್ ಸಿಗೋದಿಲ್ಲ. ಇನ್ನು ಮದುವೆ ವಿಷಯಕ್ಕೆ ಬಂದರೂ ಅಷ್ಟೇ, ವೈವಾಹಿಕ ಜೀವನದಲ್ಲೂ ಕೂಡ ಅಷ್ಟೇ, ನಿಮಗೆ ಸ್ವಲ್ಪ ಕಿರಿಕಿರಿ ಅನ್ನೋದು ಜಾಸ್ತಿ ಇರುತ್ತೆ, ಅಥವಾ ತೊಂದರೆಗಳನ್ನೋದು ಜಾಸ್ತಿ ಇರುತ್ತೆ ನಿಮ್ಮ ಪಾರ್ಟ್ನರಿಂದ. ಅವೆಲ್ಲವನ್ನು ಫೇಸ್ ಮಾಡಿ ನೀವು ಹಾರ್ಡ್ ವರ್ಕನ್ನು ಮಾಡಬೇಕಾಗತ್ತೆ. ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಾದರೂ ಆಗಿರಲಿ, ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಾದರೂ ಆಗಿರಲಿ, ನೀವು ಕಷ್ಟಪಡಬೇಕಾಗತ್ತೆ. ಅದ್ರ ಜೊತೆಗೆ ಇಂಥ ಒಂದು ವಿಷಯಗಳನ್ನ ಕೂಡ ನೀವು ಹ್ಯಾಂಡಲ್ ಮಾಡಬೇಕಾಗತ್ತೆ. ಇದು ಸ್ವಲ್ಪ ನಿಮಗೆ ತೊಂದರೆ ಕೊಡೋಂಥ ಒಂದು ವಿಷಯ ಆಗ್ಬೋದು ಈ ಒಂದು ವರ್ಷ. ಇನ್ನು ಪೂರ್ತಿಯಾಗಿ ಸಮಪ್ ಮಾಡೋದಾದರೆ ನಿಮಗೂ ಕೂಡ ಒಂಥರ ಮಿಶ್ರ ಫಲ ಅಂತಲೇ ಹೇಳ್ಬೋದು. ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಅದನ್ನು ನೀವು ಎಲ್ಲವನ್ನು ಕೂಡ ನೀವೇ ಮ್ಯಾನೇಜ್ ಮಾಡಬೇಕಾಗತ್ತೆ. ಕೆಲವೊಂದು ವಿಷಯದಲ್ಲಿ ಮಾತ್ರ ನಿಮಗೆ ಕೆಟ್ಟದಿರೋದು, ತುಂಬ ಏನೂ ಕೆಟ್ಟದಿಲ್ಲ. ಹಾಗಾಗಿ ಮ್ಯಾಕ್ಸಿಮಮ್ ಒಳ್ಳೆಯದಿರೋದ್ರಿಂದ ಅದನ್ನು ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಈ ಒಂದು ವರ್ಷ ನಿಮಗೆ ಆಪರ್ಚುನಿಟೀಸ್ ಚೆನ್ನಾಗಿದೆ. ಆ ಒಂದು ಆಪರ್ಚುನಿಟೀಸ್ನ ನೀವು ಒಳ್ಳೆಯ ವಿಷಯಕ್ಕೆ ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಅದರಿಂದ ತುಂಬ ಒಳ್ಳೆಯದಾಗುತ್ತೆ. ಒಂದು ಫ್ಯೂಚರ್ ವೈಸ್ ಅಂತ ಬಂದಾಗ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು.